ಆಗ್ತಾ ಇದೆ ಅದಕ್ಕೋಸ್ಕರ. ಸರಿ, ಈಗ ಮೊದಲನೇ ಕ್ವಶನ್ ಪೇಪರ್ 3C ಇದು 6 ಮಾರ್ಕ್ಸ್ 8 ಮಾರ್ಕ್ಸ್ ಇದೆ ವಿಟಿಯು ಅವ್ರಿಗೆ. ಅದೇ BU ಅವ್ರಿಗಾದ್ರೆ 10 ಮಾರ್ಕ್ಸ್ ಇರುತ್ತೆ. BU BCU BNU. ಈ ಕ್ವಶನ್ ಓದ್ಬಿಡ್ತೀನಿ ನೋಡಿ. ಹೈಟ್ ಆಫ್ ದ ಫಾದರ್. ಅಮ್ಮ ಲಕ್ಷ್ಮಿ ಇದ್ದಾಳ? Yes, sir. ಇದೆಯೇನಮ್ಮ? Yes, sir. ಯಾವ ಲಕ್ಷ್ಮಿ ಹೇಳೋ? Sri Lakshmi, sir. ಶ್ರೀಲಕ್ಷ್ಮಿ. ನಿನಗೆ ಇದೇ ತಾನೇ ಬೇಕಾಗಿರೋದು ಕೋರಲೇಷನ್? Sir. ಆಗೋಯ್ತಾ ಎಕ್ಸಾಮ್ ನಿಂದು? ಇಲ್ಲ ಸರ್. ಇಂಟರ್ನಲ್ಸ್ ಇತ್ತಲ್ವೇನೋ? ಸರ್, ಇಂಟರ್ನಲ್ಸ್ ನಾಡಿದ್ದಿದೆ ಸರ್ ಆ ಸಬ್ಜೆಕ್ಟ್. ಸರಿ ನೋಡ್. ಹೈಟ್ ಆಫ್ ದ ಫಾದರ್ ಅಂಡ್ ಸನ್ಸ್ ಆರ್ ಗಿವನ್ ಬಿಲೋ. ಫೈಂಡ್ ದ ಹೈಟ್ ಆಫ್ ದ ಸನ್ ವೆನ್ ಹೈಟ್ ಆಫ್ ದ ಫಾದರ್ ಈಸ್ 70 ಇಂಚಸ್ ಅಂತ ಹೇಳಿದ್ದಾನೆ. ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಕೋರಿಲೇಷನ್ ಆಗುತ್ತೆ ಮತ್ತೆ ರೆಗ್ರೆಷನ್ ಆಗುತ್ತೆ. ಆಕ್ಚುಲ್ ಆಗಿ ಹಲೋ, ಒಂದ್ ನಿಮಿಷ ಇರಮ್ಮ. ಅಪ್ಪು ಸರ್ ಹೇಳಿ. ನನ್ನ ನಂಬರ್ಗೆ ಈಗ ಲಿಂಕ್ ಕಳ್ಸಿದ್ದೀನಲ್ವಾ, ನಾನು ಇನ್ನೊಂದು ನಂಬರ್ ಕಳಿಸ್ತು. ಆ ಲಿಂಕ್ ಕಳಿಸು ನನ್ಗೆ. ಬೇಗನೆ ಕಳ್ಸು. ನಾನು ಇನ್ನೊಂದು ನಂಬರ್ಗೆ, ಇವಾಗ ಮಾಡ್ತಾ ಇರೋ ನಂಬರ್ಗೆಲ್ಲ ಕಳ್ಸಿದೀನಿ ಸರ್. 903525ಗೆ. 9035257692 ಆ ನಂಬರ್ಗೆ ಬಂದಿಲ್ಲ ನನಗೆ. ಬಂತು. ಓಕೆ, ಸೊ ನಾನು ಕಳಿಸಿರೋ ಕ್ವಶನ್ ಪೇಪರ್ ಅಲ್ಲಿ ಮೊದಲನೇ ಕ್ವಶನ್ ಪೇಪರ್ 3C, ಕ್ವಶನ್ ನಂಬರ್ 3 ಸಬ್ ಸೆಕ್ಷನ್ C ನೋಡಿ. ಅವನು ಹೈಟ್ಸ್ ಆಫ್ ದ ಫಾದರ್ ಕೊಟ್ಟಿದ್ದಾನೆ, ಹೈಟ್ಸ್ ಆಫ್ ದ ಸನ್ ಕೊಟ್ಟಿದ್ದಾನೆ. ಫೈಂಡ್ ದ ಹೈಟ್ಸ್ ಆಫ್ ಸನ್ ವೆನ್ ಹೈಟ್ ಆಫ್ ಫಾದರ್ ಈಸ್ 70 ಅಂತ ಹೇಳಿದ್ದಾನೆ. ಅಂದ್ರೆ ಫಾದರ್ ಹೈಟ್ 70 ಇಂಚಸ್ ಇದ್ರೆ ಸನ್ ಹೈಟ್ ಎಷ್ಟು ಅಂತ ಕೇಳಿದ್ದಾನೆ. ಇದು ಆಕ್ಚುಲ್ ಆಗಿ ಕೋರಲೇಷನ್ ಅಲ್ಲ. ನಾನು ಕೋರಲೇಷನ್ ಮಾಡಿ ರೆಗ್ರೆಷನ್ ಮಾಡಿ ಸನ್ ಹೈಟ್ ಎಷ್ಟು ಅಂತಾನು ಕ್ಯಾಲ್ಕುಲೇಟ್ ಮಾಡೋಣ. ಆಗ್ಬೋದಾ? ಈಗ ಕ್ಯಾಲ್ಕುಲೇಷನ್ ಆಫ್ ಕೋರಲೇಷನ್. ಫಸ್ಟ್ ಫಾದರ್ ಹೈಟ್ ನ ಎಕ್ಸ್ ಅಂತ ಅನ್ಕೋಣ, ಸನ್ ಹೈಟ್ ನ ವೈ ಅಂತ ಅನ್ಕೋಣ. 71, 68, 66, 67, 70, 71, 70, 73, 72, 65, 66. ಹಾಗೆ ಇವಂದು 69, 64, 65, 63, 65, 62, 65, 64, 66, 59, 62. ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ
ಫಾದರ್ದು ಹೈಟ್ 70 ಇದ್ರೆ ಸಣ್ಣದು ಹೈಟ್ ಎಷ್ಟು ಅಂತ ಕೇಳಿದ್ದಾರೆ. ಈಗ ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ, ಇದು ಕೊಟ್ಟಿರೋ ಕ್ವಶನ್, ನಾವು ಫಸ್ಟ್ ಮೀನ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಮೀನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಎಕ್ಸ್ ಟೋಟಲ್ ವೈ ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ಬೇಕು. 9, 15, 22, 23, 26, 28, 33, 39, 3, 9, 15, 22, 27, 34, 41, 48, 54, 60, 66, 66, 73. ಕರೆಕ್ಟ್ ಏನಪ್ಪಾ ಟೋಟಲ್ ಅಪ್ಪು? 11, 17, 15, 20, 22, 27, 30, 39, 48, 10, 15, 21, 27, 33, 39, 45, 51, 57, 57, 63, 69. ಕರೆಕ್ಟ್ ಏನಪ್ಪಾ? ಕರೆಕ್ಟಾ ಇಲ್ವಾ ಹೇಳಪ್ಪ? Yes, sir. ಟೋಟಲ್ ಕರೆಕ್ಟ್ ಆಗಿದ್ಯಾ? ಓಕೆ, ಈಗ ಫಸ್ಟ್ ಏನ್ ಮಾಡೋಣ ಅಂದ್ರೆ ಮೀನ್ ಕ್ಯಾಲ್ಕುಲೇಟ್ ಮಾಡೋಣ. ಮೀನ್ ಆಫ್ ಎಕ್ಸ್. ಸಿ 1, 2, 3, 4, 5, 6, 7, 8, 9, 10, 11. 1, 2, 3, 4, 5, 6, 7, 8, 9, 10, 11. 11 ಇದೆಯಾ ನೋಡಿ? ಯಾಕೆ ಡೌಟ್ ನನಗೆ. Seventy-one, 68, 66, 67, 70, 71, 70, 73, 72, 65, 66. ಕರೆಕ್ಟ್ ಆಗಿದೆ. ಸೊ 739 divided by 11. ಹಾಗೆ y mean is equals to 698 divided by 11. ಎಷ್ಟೆಷ್ಟು ಬರುತ್ತೆ ಹೇಳಿ ಬೇಗನೆ, ನಿಧಾನಕ್ಕೆ ಕಲ್ತ್ಕೊಡಿ, ಆತರ ಏನು ಇಲ್ಲ. 67.19 ಇದೆ, ಆ 19 ಬಿಟ್ಬಿಡಿ, ಮೇಕ್ ಇಟ್ 67. 698 divided by 11. 63.45 ಇದೆ, make it 63. Now, what is the next step for us is, we have to take a deviation. ಅಂದ್ರೆ x minus x mean. x mean ಬಂದು 67 ಇದೆ. So 71 minus 67 is plus 4. 71 minus 67 is plus 4. 68 minus 67 is plus 1. 66 minus 67 is minus 1. 67 minus 67, 0. 70 minus 67 is plus 3. 71 minus 67 is 4. 4 71 minus 67. Yes, 4. 70 minus 67 is plus 3. 73 minus 67 is plus 6. 72 minus 67 is 5. 65 minus 67 is minus 2. 66 minus 67 is minus 1. Next is x square. x square ಹೆಂಗ್ ಮಾಡೋದು ಅಂದ್ರೆ 4 4s are 16, 1 1s are 1, 1 1s are 1, 0, 9, 16, 9, 36, 25, 4 and 1. Please take the totals of the x square. So, ಎಷ್ಟು ಬರುತ್ತೆ? 17, 18, 18, 27, 33, 43, 43, 52, 58, 88, 108, 113, 113, 117, 180. ಕರೆಕ್ಟ್ ಏನಪ್ಪಾ? ನೀವು ಚೆಕ್ ಮಾಡ್ತಾ ಇರ್ಬೇಕು. ಈಗ y deviation ತಗೋಣ. y minus y mean. See, y mean is 63. 69 minus 63 is plus 6. 64 minus 60 is plus 1. 65 minus 63 is plus 2.
63 minus 63 0. This is plus 2. This is minus 1. 65 minus 63 is plus 2. 64 minus is plus 1. 66 minus 63, 59 minus 63 is minus 4. 62 minus 63 is minus 1. Next is y square. 36, 1, 4, 0, 4, 1, 4, 1, 9, 16, 1. Total ಮಾಡಿದ್ರೆ 10, 20, 26, 27, 31, 32, 36, 40, 41, 47. 47 plus 30 is 77. Next is very important, x into y ಮಾಡಬೇಕು. ಏನ್ ಮಾಡಬೇಕು? x into y. ಯಾವ x ಅಂದ್ರೆ ಈ x ಈ y. ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್ 4 6 24 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 1 1 plus into plus is minus 2 1s are 2 plus into plus 0 into 0 plus into plus 3 2s are 6 plus into minus is minus 4 1s are 4 plus into plus 3 2s are 6 6 1s are 6 5 3s are 15 minus into minus plus 4 2s are 8 minus into minus plus 1. Now ಇಲ್ಲಿ minus 6 ಇದೆ, ಇನ್ ಮಿಕ್ಕಿದೆಲ್ಲ ಪ್ಲಸ್ ಇದೆ. ಸೊ ಹಾಗಾದ್ರೆ 24, 20 plus 1, plus 6, plus 6, plus 6, plus 15, plus 9, minus 6. 61 ಬರ್ತಾ ಇದೆ. ಕರೆಕ್ಟ್ ಏನಪ್ಪಾ? ಈಗ ನಾವು ಕೋರಿಲೇಷನ್ ಮಾಡೋಣ. ಹೆಂಗೆ ಕೋರಿಲೇಷನ್ ಮಾಡೋದು? ಸಮೇಷನ್ xy divided by n into standard deviation of x into standard deviation of y whole root. ಕರೆಕ್ಟ್ ಏನಪ್ಪಾ? ಕರೆಕ್ಟ್ ಏನ್ರಿ? Yes, sir. Yes, sir. ಈಗ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೊತ್ತಿಲ್ಲ, ಅದಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ x is equals to summation x square divided by n whole root. Standard deviation of y is equals to summation y square divided by n. x square ಬಂದು ಎಷ್ಟಿದೆ? 118 ಇದೆ. 118 divided by 11 whole root. 77 divided by 11 whole root. ಈಗ 118 divided by 11 10.72 ರೂಟ್ ಮಾಡಿದ್ರೆ ನಮ್ಗೆ 3.72 ಬರ್ತಾ ಇದೆ, ಅಥವಾ 3.28 ಬರ್ತಾ ಇದೆ. 77 divided by 11 root of 2.65. ಈಗ ಕೋರಿಲೇಷನ್ ಈಸಿಯಾಗಿ ಮಾಡ್ಬೋದು. x is 61, n is 11, 3.28 into 2.65. ಈಗ 61 divided by first 3.28 into 2.65 is equals to into 11. You get 95.61. Final answer is 61 divided by 95.61. You will get 0.64. ಎಷ್ಟು ಬಂದಿದೆಪ್ಪ correlation now? 0.64. ನಾವು ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಅಂದ್ರೆ ರೆಗ್ರೆಷನ್ ಮಾಡ್ಬೇಕು. ರೆಗ್ರೆಷನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಎಕ್ಸ್ ಆನ್ ವೈ ರೆಗ್ರೆಷನ್ ಮಾಡ್ಬೇಕು. ಎಕ್ಸ್ ಆನ್ ವೈ ಹೆಂಗ್ ಮಾಡೋದು ಅಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಮೀನ್ is equals to correlation into standard deviation of x divided by standard deviation of y into y minus y mean. ಈಗ x ವ್ಯಾಲ್ಯೂ ಗೊತ್ತಿಲ್ಲ, x ಮೀನ್ ಬಂದು 67 ಇದೆ, ಕೋರಲೇಷನ್ ಬಂದು 0.64, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ x is 3.28, standard deviation of y is 2.65, y value ಗೊತ್ತಿಲ್ಲ, y mean is 63. ಈಗ ಇದನ್ನ ಸಿಂಪ್ಲಿಫೈ ಮಾಡಿ
ಹೆಂಗ್ ಮಾಡೋದು ಅಂದ್ರೆ ಫಸ್ಟ್ 67 is equals to ಇಲ್ಲಿ 0.64 into 3.28 divided by 2.65. First 3.28 divided by 2.65 is equals to into 0.64 ಮಾಡಿ. ನಮ್ಗೆ 0.79 into y minus 63. ಈಗ ಸಿಂಪಲ್ ಆಗಿ ಮಾಡ್ಬೋದು. x minus 67 0.79 into y ಅಂದ್ರೆ 0.79y plus into minus is minus 63 into 0.63 is 50. ಈಗ x ವ್ಯಾಲ್ಯೂ ಹೀಗೆ ಇಟ್ಕೋಣ. ಇಲ್ಲಿ 0.79y ಪ್ಲಸ್ ಇರೋದು ಈ ಕಡೆ ಬಂದ್ರೆ ಮೈನಸ್ 0.79y ಆಗುತ್ತೆ. ಈ ಮೈನಸ್ 67 ಹಾಗೆ ಇಟ್ಕೋಣ. ಈ ಮೈನಸ್ 50 ಈ ಕಡೆ ಬಂದ್ರೆ ಪ್ಲಸ್ 50 ಆಗುತ್ತೆ. ಈಸ್ ಈಕ್ವಲ್ಸ್ ಟು 0 ಮಾಡೋಣ. ಈಗ ಫಸ್ಟ್ ಈಕ್ವೇಶನ್ ಬಂತು 79y 67 ಅಲ್ಲಿ 50 ಹೋದ್ರೆ ಇನ್ನು ಮೈನಸ್ 17 ಈಸ್ ಈಕ್ವಲ್ಸ್ ಟು 0. ಇದು ಫಸ್ಟ್ ಈಕ್ವೇಶನ್ ಬಂತು. ಈಗ ಎರಡನೇ ಈಕ್ವೇಶನ್ ತಗೋಣ. y on x. y on x ಗೆ y minus y mean is equals to correlation into standard deviation of y divided by standard deviation of x into x minus x mean. y ಎಷ್ಟು ಅಂತ ಗೊತ್ತಿಲ್ಲ. y mean ಮಾತ್ರ 63. Correlation is 0.64. Standard deviation of y is 2.65. Standard deviation of x is 3.28 into x minus x mean is 67. ಈಗ ಸಿಂಪ್ಲಿಫೈ ಮಾಡ್ಕೋಣ ಫಸ್ಟ್ ಸ್ಟೆಪ್ ಅಲ್ಲಿ. ಈಗ 2.65 divided by 3.28 is equals to into 0.64 ಮಾಡಿದ್ರೆ ನಮ್ಗೆ 0.52 ಬರ್ತಾ ಇದೆ into x minus 67. ಈಗ y minus 63 is equals to 0.52 into x is 0. Plus into minus is minus. ಯಾರಪ್ಪ ಅದು? 67 into 0.52. 67 into 0.52 ಮಾಡಿದ್ರೆ 34.84 is equals to 0. ಈಗ ಇಲ್ಲಿ ಫಸ್ಟ್ ಎಕ್ಸ್ ಇದೆ, ಆಮೇಲೆ ವೈ ಇದೆ ಈಕ್ವೇಶನ್ ಅಲ್ಲಿ. ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಎಕ್ಸ್ ವ್ಯಾಲ್ಯೂನ ಫಸ್ಟ್ ತಗೋಣ. ಇಲ್ಲಿ ಇಸ್ ಈಕ್ವಲ್ಸ್ ಟು ಇಂದ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಗೆ ಇಸ್ ಈಕ್ವಲ್ಸ್ ಟು ಹೊರಗಡೆ ಬರ್ಬೇಕು ಅಂದ್ರೆ ಪ್ಲಸ್ ಸೈನ್ ಇರೋದು ಮೈನಸ್ ಸೈನ್ ಆಗುತ್ತೆ. ಮೈನಸ್ 0.52x. ಈ ಪ್ಲಸ್ ವೈ ಹಾಗೆ ಇಡೋಣ. ಈ ಮೈನಸ್ 63 ಹಾಗೆ ಇಡೋಣ. ಈ ಮೈನಸ್ 34.84 ಈ ಕಡೆ ಬಂದ್ರೆ ಪ್ಲಸ್ 34.84 ಆಗುತ್ತೆ. ಈಗ ಇಸ್ ಈಕ್ವಲ್ಸ್ ಟು 0 ಇಡೋಣ. ಈಗ ಲಾಸ್ಟ್ ಸ್ಟೆಪ್ ಅಲ್ಲಿ 52x ಪ್ಲಸ್ ವೈ ನೋಡಿ 63 ನಲ್ಲಿ 34.84 ಹೋದ್ರೆ ನಮ್ಗೆ 28 ಮೈನಸ್ 28.16 is equals to 0. ಇದು ಸೆಕೆಂಡ್ ಈಕ್ವೇಶನ್ ಬರುತ್ತೆ. ಅಲ್ಲಿ ಅವನೇನ್ ಹೇಳಿದಾನೆ ಅಂದ್ರೆ ಎಕ್ಸ್ ಅನ್ನೋದು ಫಾದರ್, ವೈ ಅನ್ನೋದು ಸನ್. ಅವನು ಫಾದರ್ ಏಜ್ ಕೊಟ್ಟಿದ್ದಾನೆ 70 ಇಂಚ್ ಹೈಟು. ಓಕೆನಾ? ಫಾದರ್ ಹೈಟು 70 ಇಂಚ್ ಆದ್ರೆ ಸನ್ ಹೈಟು ಎಷ್ಟು ಅಂತ ಕೇಳಿದ್ದಾನೆ. ಅಲ್ಲಿಗೆ ನಮಗ್ ಬೇಕಾಗಿರೋದು ಸಣ್ಣದು, ವೈದ್ ಬೇಕಾಗಿತ್ತು. ಅದಕ್ಕೆ ನಾವು ವೈ ಆನ್ ಎಕ್ಸ್ ಯಾವ್ದು ತಗೋಣ? ವೈ ಆನ್ ಎಕ್ಸ್. ವೈ ಆನ್ ಎಕ್ಸ್ ತಗೊಂಡ್ರೆ ಮೈನಸ್ 0.52x ಪ್ಲಸ್ ವೈ ಮೈನಸ್ 28.16 is equals to 0. ಈಗ ಫಾದರ್ ಏಜ್ ಗೊತ್ತಿದೆ 70. 0.52 ಇಂಟು ಫಾದರ್ ಏಜ್ ಎಷ್ಟಂತ ಅಂದ್ರೆ 70 ಅಂತೆ. ವೈ ವ್ಯಾಲ್ಯೂ ಗೊತ್ತಿಲ್ಲ 28.16 is equals to 0. ಈಗ 0.52 into 70 0.52 into 70 minus 36.4
plus y minus 28.16 is equals to 0. ಈಗ y ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಇದು ಮೈನಸ್, ಇದು ಈ ಕಡೆ ಬಂದ್ರೆ ಮೈನಸ್ y ಆಗುತ್ತೆ. ಈಗ ಪ್ಲಸ್ 36.4 ಓಕೆ. ಈಗ y is equals to ಮೈನಸ್ ಮೈನಸ್ ಎಷ್ಟಾಗುತ್ತೆ, ಪ್ಲಸ್ ಆಗುತ್ತೆ. ಸೊ 36.4 ಪ್ಲಸ್ 28.16. ಸೊ ಟೋಟಲಿ ಇಟ್ ಬಿಕಮ್ಸ್ 64.56. ಸೊ ಫಾದರ್ದು 70 ಇಂಚ್ ಆದ್ರೆ ಸಣ್ಣದು ಆಲ್ಮೋಸ್ಟ್ ಆಲ್ ಕ್ಲೋಸ್ ಟು 65 ಬರ್ತಾ ಇದೆ. ನಾವು ಮಾಡಿರೋ ಆನ್ಸರ್ ಪರ್ಫೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ನೋಡಿ ಇಲ್ಲಿ ಫಾದರ್ದು 70 ಇಂಚು ಅವನೇ ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ, ಕರೆಕ್ಟ್ ಏನಪ್ಪಾ? ಕರೆಕ್ಟ್ ಏನ್ರಿ? ಬಂತೇನ್ರಿ ದೇವ್ರುಗಳೇ? Yes, sir. ಬಂತ ದೇವ್ರುಗಳೇ? ಯಾಕೋ ಏನು ಮಾತಾಡ್ತಾನೆ ಇಲ್ಲ? Yes, sir. Yes, sir. ಯಾಕೋ ಡಲ್ ಆಗಿ ಹೇಳ್ತಾ ಇದ್ದೀರಾ? ಓಕೆ, ಈಗ ಇನ್ನೊಂದು ರ್ಯಾಂಕ್ ಕಾರಲೇಷನ್ ಮಾಡೋಣ. ಯಾವತ್ತು ಕೇಳಿಲ್ಲ, ಬಟ್ ಕೇಳ್ಬಿಟ್ರೆ ಅಂತ ಹೇಳಿ ಮಾಡ ಬೇಡವಾ? ಎರಡನೇ ಕ್ವಶನ್ ಪೇಪರ್ ನೋಡಿ, ನಾನು ಕಳಿಸಿರೋ ಎರಡನೇ ಕ್ವಶನ್ ಪೇಪರ್ ನೋಡಿ. ನಾನು ಕಳಿಸಿರುವಂತಹ ಎರಡನೆಯ ಕ್ವಶನ್ ಪೇಪರ್ ಅನ್ನ ನೋಡಿ. ನೋಡಿದ್ರ? ದಯವಿಟ್ಟು ಇವತ್ತು ಮಾಡ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಲ್ವಾ, ಅದು ನಿಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ, ಪ್ರಾಮಿಸ್ ಹೇಳ್ತಾ ಇದ್ದೀನಿ. ಅದರಲ್ಲೂ BU, BCU, BNUಗೆ ಅಂತೂ ಹೆವಿ ಹೆಲ್ಪ್ ಆಗುತ್ತೆ. ಯಾಕೆ ಅಂದ್ರೆ ತಲೆ ತಿಕ್ಲೆದ್ ಬಿಟ್ಟು ಏನಾದ್ರು ಕೊಟ್ಬಿಟ್ಟ ಅಂತ ಇಟ್ಕೊಳ್ಳಿ, ಸರ್ ಮಾಡಿಸಿಲ್ಲ ಅಂತ ಬರಬಾರದು. ಅದಕ್ಕೋಸ್ಕರ ನೋಡಿದ್ರ? ಅದರಲ್ಲಿ ಇದು ಯಾವ್ದು ಗೊತ್ತಾ? 2018 ಕ್ವಶನ್ ಪೇಪರ್ ಅಲ್ಲಿ 2B ಕೇಳಿದ ನೋಡಿ, 6 ಮಾರ್ಕ್ಸ್ಗೆ. 2B ಅಲ್ಲ, 2B ಅಲ್ಲ, 4B. 4B ನೋಡಿದ್ರಾ? ಇದು ನೋಡಿದ್ರಾ? ಓಕೆ, ಇಲ್ಲಿ quotations of index number of security prices of certain joint stock company are given below. Year 2004 ಇಂದ 2010 ವರೆಗೂ ಕೊಟ್ಟಿದ್ದಾನೆ. ಡಿಬೆಂಚರ್ಸ್ ಪ್ರೈಸ್ ಇದೆ, ಶೇರ್ಸ್ ಪ್ರೈಸ್ ಇದೆ. ಯೂಸಿಂಗ್ ದ ಸ್ಪಿಯರ್ಮನ್ಸ್ ರ್ಯಾಂಕ್ ಕಾರಲೇಷನ್ ಮೆಥಡ್ ಡಿಟರ್ಮೈನ್ ದ ರಿಲೇಶನ್ಶಿಪ್ ಬಿಟ್ವೀನ್ ಡಿಬೆಂಚರ್ ಪ್ರೈಸ್ ಅಂಡ್ ಶೇರ್ ಪ್ರೈಸ್ ಅಂತ ಹೇಳಿದ್ದಾನೆ. ಇದು ರ್ಯಾಂಕ್ ಕಾರಲೇಷನ್ ಬರುತ್ತೆ. ಸ್ಪಿಯರ್ಮನ್ಸ್ ಆಗಿರೋದ್ರಿಂದ ನಾವು RP ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? RP ಅಥವಾ RS ಅಂತಾನು ಕರಿತೀವಿ, RSP. ಓಕೆನಾ? ಅಂದ್ರೆ ಸ್ಪಿಯರ್ಮನ್ಸ್ ರ್ಯಾಂಕ್ ಕಾರಲೇಷನ್ ಅಂತ ಹೇಳಿ. ಇದಕ್ಕೆ ಫಾರ್ಮುಲಾ 6 into summation D square divided by n cube minus n ಅಂತ ಹೇಳಿ. ಇದು ಹೆಂಗ್ ಮಾಡೋದು ಅಂದ್ರೆ
ಫಸ್ಟ್ ನಾವು ಡಿಬೆಂಚರ್ಸ್ ಆರ್ ಅಂತ ತಗೋಣ, ಶೇರ್ಸ್ R1 R2 ಅಂತ ತಗೋಣ. ಅಥವಾ ಆರ್ ಡಿಬೆಂಚರ್ಸ್ ಅಂಡ್ ಶೇರ್ಸ್ ಅಂತಾನು ತಗೋಣ. ಡಿಬೆಂಚರ್ಸ್ ಮತ್ತೆ ಶೇರ್ಸ್ ಅಂತಾನು ತಗೋಣ. ಇಲ್ಲಿ 97.8, 99.2, 98.8, 98.3, 98.4, 96.7, 97.1. ಇದ್ದು 73.2, 85.8, 78.9, 75.8, 77.2, 87.2 and 83.8. ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಡಿಬೆಂಚರ್ ನ ರ್ಯಾಂಕ್ ಮಾಡ್ಬೇಕು. R1 ಅಂತ ಹೇಳ್ತೀನಿ. ಅಂದ್ರೆ ಯಾವ್ದು ಹೈಯೆಸ್ಟ್ ಇದೆ ಪ್ರೈಸ್ ಅದಕ್ಕೆ ಮೊದಲು ಕೊಡೋಣ. ನೋಡಿ 99.2 ಫಸ್ಟ್ ರ್ಯಾಂಕ್ ಅಂತ ಕೊಡೋಣ. 99.2 ನೆಕ್ಸ್ಟ್ ಆದ್ಮೇಲೆ 98.8 ಸೆಕೆಂಡ್ ರ್ಯಾಂಕ್ ಕೊಡೋಣ. 98.8 ಆದ್ಮೇಲೆ 98.4 ಥರ್ಡ್ ರ್ಯಾಂಕ್ ಕೊಡೋಣ. 98.3 ಫೋರ್ತ್ ರ್ಯಾಂಕ್. 98.3 ಆದ್ಮೇಲಿಂದ ನೆಕ್ಸ್ಟ್ ಇರೋದು 97.8 ಅದಕ್ಕೆ ಫಿಫ್ತ್ ರ್ಯಾಂಕ್. ಅದಾದ್ಮೇಲೆ 96.7 ಈಸ್ ಸಿಕ್ಸ್ ರ್ಯಾಂಕ್. 97.1 ಈಸ್ ಸೆವೆಂತ್ ರ್ಯಾಂಕ್. ಈ ತರ ರ್ಯಾಂಕ್ ಕೊಟ್ಟಿದ್ವಿ. ಹಾಗೆ ಶೇರ್ಸ್ ರ್ಯಾಂಕ್ ಕೊಡೋಣ, R2 ಅಂತ ಕರೆಯೋಣ. ಇದರಲ್ಲಿ ಹೈಯೆಸ್ಟ್ ಇರೋದು 87.2 ಫಸ್ಟ್ ರ್ಯಾಂಕ್. ನೆಕ್ಸ್ಟ್ 85.8 ಸೆಕೆಂಡ್ ರ್ಯಾಂಕ್. 85 ಆದ್ಮೇಲಿಂದ ನೆಕ್ಸ್ಟ್ ಇರೋದು 83, ಸೊ ಅದಕ್ಕೆ ಥರ್ಡ್ ರ್ಯಾಂಕ್. ಆಮೇಲೆ 78 ಹೈಯೆಸ್ಟ್ ಇದೆ, ಫೋರ್ತ್ ರ್ಯಾಂಕ್. 78 ಆದ್ಮೇಲೆ 77 ಇದೆ, ಫಿಫ್ತ್ ರ್ಯಾಂಕ್. ಅದರ ನೆಕ್ಸ್ಟ್ ಸಿಕ್ಸ್ ರ್ಯಾಂಕ್, ಇದು ಸೆವೆಂತ್ ರ್ಯಾಂಕ್. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಡಿ ತಗೋಬೇಕು. ಡಿ ಅಂದ್ರೆ ಏನಪ್ಪಾ ಅಂದ್ರೆ R1 ಮೈನಸ್ R2. R1 ಮೈನಸ್ R2 ಅಂದ್ರೆ 5 ಮೈನಸ್ 7 ಅಂದ್ರೆ -2. 1 minus 2 is -1. 2 minus 4 is -2. 4 minus 6 is -2. 3 minus 5 -2. 6 minus 1 plus 5. 7 minus 3 is plus 4. Next B square ತಗೋಣ. 2 2s are 4. 1 4 4 4 25 16 ಟೋಟಲ್ ಮಾಡಿ 11 15 19 19 20 24 28 58. ಇದನ್ನ ಸಮೇಶನ್ ಡಿ ಸ್ಕ್ವೇರ್ ಅಂತ ಕರೆಯೋಣ. ಈಗ ಟೋಟಲ್ ಎನ್ ಅಂತ ಹೇಳಿದ್ರೆ ಎಷ್ಟಿದೆಪ್ಪ? 1 2 3 4 5 6 7 ಇದೆ. ಸೊ ಈಗ 6 into 58 divided by 7 cube minus 7. ಆನ್ಸರ್ 6 into 58 is 348. 7 into 7 into 7. 7 into 7 into 7 is 343 minus 3. 7 into 7 into 7. 348 minus 340. ಎಷ್ಟಪ್ಪ ಬರ್ತಾ ಇದೆ? ನನ್ಗೆ ಯಾಕೋ ಟೋಟಲ್ ಮಿಸ್ಟೇಕ್ ಇದ್ದಂಗಿದೆ ನೋಡಿ. 4 plus 1 plus 4 plus 4 plus 4 plus 45 plus 16. 58 ಕರೆಕ್ಟ್ ಆಗಿದೆ. ಎಷ್ಟಪ್ಪ ಬರ್ತಾ ಇದೆ? $1.02. ಕರೆಕ್ಟ್ ಏನ್ರಿ? ಕರೆಕ್ಟಾ? Yes, sir. ಬಟ್
ಕೋರಲೇಷನ್ ಯಾವಾಗ್ಲೂ ಇಲ್ಲ ಎಕ್ಸಾಕ್ಟ್ 1 ಬರ್ಬೇಕು, ಇಲ್ಲ ಲೆಸ್ ದ್ಯಾನ್ 1 ಬರ್ಬೇಕು. ಬಟ್ ಇಲ್ಲಿ ಮೋರ್ Sir. ದ್ಯಾನ್ 1 ಬರ್ತಾ ಇದೆ. ಅಲ್ಲಿ 7 ಸರ್ 3 ತಗೊಂಡಿದ್ದೀರಾ? ಯಾವ್ದಪ್ಪ? 343 ಮೈನಸ್ 3 ಇದೆಯಲ್ಲ, ಅಲ್ಲಿ 7 ಬರಬೇಕು. 7 ಬಂದ್ರೆ ಇನ್ನೂ ಅಧ್ವಾನ ಆಗುತ್ತಲ್ವಾ? ಅವಾಗ 336 ಆಗುತ್ತೆ. ಆಗ 1.03 ಆಗುತ್ತೆ. ಬಟ್ 1 ಮೇಲೆ ಹೋಗ್ಬಾರದು. ಎಕ್ಸಾಕ್ಟ್ 1 ಬರಬೇಕು, ಇಲ್ಲ ಲೆಸ್ ದ್ಯಾನ್ 1 ಬರಬೇಕು, ಇಲ್ಲ ಮೈನಸ್ ವ್ಯಾಲ್ಯೂಸ್ ಬರಬೇಕು. ಇಲ್ಲೇ ರ್ಯಾಂಕ್ ಅಲ್ಲಿ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಮಾಡಿದೀವಿ, ಏನು ಅಂತ ಹೇಳಿ ನೋಡೋಣ, ಇನ್ನೊಂದ್ಸರಿ ಮಾಡೋಣ. 99 ಫಸ್ಟ್ ಇದೆ, ಅದಾದ್ಮೇಲೆ 98.8, 98.8 ಇದು ಥರ್ಡ್ ರ್ಯಾಂಕು, ಇದು ಫೋರ್ತ್ ರ್ಯಾಂಕು, ಇದಾದ್ಮೇಲೆ ಫಿಫ್ತ್ ರ್ಯಾಂಕು, ಸಿಕ್ಸ್ತ್, ಇಲ್ಲಿದೆ, ಇದು ಸಿಕ್ಸ್ತ್, ಇದು ಸೆವೆಂತ್. ಈಗ ನೋಡಿ ಕರೆಕ್ಟ್. ಅದೇ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಮಾಡಿದ್ರೆ ಹಿಂಗೆ ಆಗುತ್ತೆ. 62 ಆಗುತ್ತೆ. 372. ಈಗ ನೋಡಿ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಎಲ್ಲೋ ಏನೋ ಮಿಸ್ಟೇಕ್ ಮಾಡಿದ್ದೀವಿ, ಇಲ್ಲೇ ಅಂತ ಗೊತ್ತಾಗ್ತಾ ಇಲ್ಲ. ಇದಂತೂ ಕರೆಕ್ಟ್ ಆಗಿದೆ. ಇದು ನೋಡೋಣ. 87, 85, 83, 78, 77, 77, 6, 7. ಇದು ಕರೆಕ್ಟ್ ಆಗಿದೆ. ಫೈವ್ ಮೈನಸ್ 7 2 ಅಲ್ವಾ? ಇದು ಕರೆಕ್ಟ್ ಆಗಿದೆ. ಎಲ್ರಿ ಮಿಸ್ಟೇಕ್ ಹೇಳ್ರಪ್ಪ. ಎಲ್ಲ ಬಿಸ್ಕೆಟ್ ಆಗ್ತೈತಲ್ವ ಇದು? ಬಿಗಿನಿಂಗ್ ಇಂದ ಮಾಡೋಣಪ್ಪ. ಹಾ